ಇವತ್ತು ಎರಡನೇ ದಿನ ಕ್ಯಾಂಪ್ಗೆ ಕರ್ಕೊ ಬಂದಿದ್ದಾರೆ ನಮ್ಮ ಸಿಗೆ ಅಲಿಯಾಸ್ ರಾಜೇಂದ್ರ ಆನೆಯನ್ನ. ಇವತ್ತು ಕೂಡ ಅದ್ಭುತವಾದಂತ ರೆಸ್ಪಾನ್ಸ್. ಕ್ಯಾಂಪ್ಗೆ ನಿನ್ನೆಯಿಂದನೇ ಕರ್ಕೊಬರಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ನಿನ್ನೆ 10ನೇ ತಾರೀಕು ಕರ್ಕೊಂಡ್ ಬರ್ತಾರೆ, ಪೂಜೆಯನ್ನ ಸಹ ಅಲ್ಲೇ ಮಾಡ್ತಾರೆ. ಇದು ಫೀಡಿಂಗ್ ಜಾಗ. ಇಲ್ಲಿಯೇ ಧನಂಜಯ ಆಗಿರ್ಬೋದು, ಅಯ್ಯಪ್ಪ, ಕಂಸ, ಆಮೇಲೆ ಪಾರ್ಥ ಅಂತ ಮರಿ ಆನೆ ಆಗಿರ್ಬೋದು, ಶ್ರೀವಿದ್ಯಾ ಅಂತ ಆಮೇಲೆ ಹೆಣ್ಣಾನೆ, ನಂತರದಲ್ಲಿ ಈ ಒಂದು ಆನೆಯನ್ನು ಕೂಡ ಇಲ್ಲೇ ಕಟ್ತಾರಂತೆ. ಮುಂಚೆ ಕಂಜನ್ ಕೂಡ ಇದೇ ಒಂದು ಅಂದ್ರೆ ಫೀಡಿಂಗ್ ಏರಿಯಾದಲ್ಲಿ ಇಲ್ಲೇ ಕಟ್ತಾ ಇದ್ರು. ಕಂಜನ್ ಆ ಕಡೆ ಸರ್ಕಲ್ಗೆ ಹೋದ. ಈಗ ಸಿಗೆ ಧನಂಜಯ ಪಕ್ಕ ಮೋಸ್ಟ್ಲಿ ನಿಂತ್ಕೋಬಹುದು. ಧನಂಜಯ ಕೂಡ ಇಲ್ಲಿ ನಿಂತ್ಕೊಳ್ಳುವಂತ ಜಾಗ ಇದು, ಫೀಡಿಂಗ್ ಜಾಗ. ಸೊ ಇಲ್ಲಿಯೇ ರೇಷನ್ ಅಂದ್ರೆ ಮುದ್ದೆ ಎಲ್ಲವನ್ನೂ ಕೂಡ ಕೊಡೋದು. ಈಗ ಫೀಡಿಂಗ್ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ಸ್ವೀಕರಿಸ್ತಾ ಇದ್ದಾನೆ ನಮ್ಮ ರಾಜನಾನೆ. ಚೆನ್ನಾಗಿರುವಂತ ಒಂದು ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಮತ್ತೆ ಆ ಮಾವುತ ಇದಾರಲ್ಲ, ಅವರು ಚಂದ್ರನ ಅಂತ, ಅವರು ಮುಂಚೆ ಹರ್ಷಾನಿಯಲ್ಲೂ ಕೂಡ ಕೆಲಸವನ್ನು ಮಾಡ್ತಿದ್ರು. ತುಂಬಾ ಚೆನ್ನಾಗಿ ಈ ಒಂದು ಆನೆಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ, ಪಳಗಿಸಿದ್ದಾರೆ. ಎಷ್ಟು ಕಷ್ಟ ಆಗಿರ್ಬೋದು ಅಂದ್ರೆ ನಿಜ ಕೂಡ ಈ ಒಂದು ಆನೆ ಬಹಳಷ್ಟು ರೀತಿಯಲ್ಲಿ ಅಂದ್ರೆ ಹಾಸನ ಭಾಗದಲ್ಲಿ ಇದಂತ ಟೈಮ್ ಅಲ್ಲಿ ಓಡಾಡ್ತಾ ಇತ್ತು. ಅದನ್ನ ಪಳಗಿಸುವುದು ಅಂದ್ರೆ ತುಂಬಾನೇ ಕಷ್ಟದ ಕೆಲಸ. ತುಂಬಾನೇ ಶ್ರಮಿಸಿ ಪಳಗಿಸಿದ್ದಾರೆ ಚಂದ್ರನ ಅಂತ. ಮತ್ತೆ ಕಾವಡಿ ಹೆಸರು ರಂಜಿತ್ ಅಂತ, ಅವರು ಕೂಡ ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಒಂದು ಆನೆ ಜೊತೆ ಸೇರ್ಕೊಂಡು. ಮುಂದೆ ಫ್ಯೂಚರ್ ನಲ್ಲಿ ಒಂದು ದೊಡ್ಡ ಮಟ್ಟಿಗೆ ಹೆಸರು ಮಾಡಲಿ ಅಂತ ಬೆಸ್ಟ್ ವಿಶಸ್ ಎಲ್ಲರೂ ಕೂಡ ತಿಳಿಸಿ. ಆನೆಗಳನ್ನ ಪಳಗಿಸುವುದು ಅಂದ್ರೆ ಅಷ್ಟು ಸಾಮಾನ್ಯದ ವಿಚಾರ ಅಲ್ವೇ ಅಲ್ಲ. ಅಂತದ್ರಲ್ಲಿ ಪುಂಡಾಟಿಕೆ ಆನೆಗಳು ಅಂದ್ರೆ ಸ್ವಲ್ಪ ಕಷ್ಟನೇ. ಈ ಆನೆಗೆ ಸುಮಾರು ಏಜ್ ನೋಡಿದ್ರೆ ಒಂದು 28 ವರ್ಷ ಆಗಿರ್ಬೋದು. ಒಳ್ಳೆ ಹೈಟ್ ಕೂಡ ಇದ್ದಾನೆ ರಾಜನ್ ಆನೆ. ತುಂಬಾ ಶ್ರಮಿಸಿ ಚಂದ್ರನ ಅವರು ಕೂಡ ಕೆಲಸ ಮಾಡಿದರೆ, ಒಂದು ಆನೆಯೊಟ್ಟಿಗೆ ಪಳಗಿಸಿದ್ದಾರೆ. ಟ್ರೈನಿಂಗ್ ಅನ್ನ ಕೊಟ್ಟು ನೋಡಿ ಕ್ಯಾಂಪ್ಗೆ ಕರ್ಕೊಂಡು ಬಂದಿರುವ ರೀತಿ ಮಾಡಿದಾರಲ್ಲ, ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ರು ಕೂಡ ಮಾವುತರಿಗೆ ಮತ್ತೆ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ಎಷ್ಟು ಚೆನ್ನಾಗಿದ್ದಾನೆ ನಮ್ಮ ರಾಜನ್ನ ನೋಡ್ಬೇಕು ಅಂತ ಬಹಳಷ್ಟು ನಿರೀಕ್ಷೆಯಿಂದ ಸುಮಾರು ತಿಂಗಳಿಂದ ಎಲ್ಲರೂ ಕೂಡ ಜನರು ವೆಯ್ಟ್ ಮಾಡ್ತಾ ಇದ್ರು. ಇವಾಗ ಒಂದು ಆಸೆ ಪೂರೈಸಿದ್ದಾರೆ. ನೆಕ್ಸ್ಟ್ ದಿನ ಬಬ್ರುವಾನಗಾಗಿ ಎಲ್ಲರೂ ಕೂಡ ವೇಟಿಂಗ್. ಇನ್ನ ಒಂದು ತಿಂಗಳಾದ್ಮೇಲೆ ಅಂದ್ರೆ ಮಾರ್ಚ್ ನಲ್ಲಿ ಬಬ್ರುವಾನ ನಿರೀಕ್ಷೆನ ಮಾಡ್ಬೋದು. ಅಲ್ಲಿ ತನಕ ಸದ್ಯಕ್ಕೆ ರಾಜನ್ ಆನೆಯನ್ನ ಪ್ರತಿದಿನವೂ ಕೂಡ ನೋಡ್ಬೋದು. ಕ್ಯಾಂಪ್ಗೆ ಹೋದ್ರೆ ರಾಜನ್ ಕೂಡ ಸಿಗ್ತಾನೆ. ಬೆಳಗ್ಗೆ ಹೊತ್ತು ಅಲ್ಲಿ ಫೀಡಿಂಗು ಕೂಡ ಕರ್ಕೊಂಡ್ ಬರ್ತಾರೆ.